ಅಲ್ಲ ಇದು ಫಸ್ಟ್ ರಿಯಾಕ್ಷನ್ ನಾಗೇಂದ್ರ ಸರ್ ಫಸ್ಟ್ ರಿಯಾಕ್ಷನ್ ಏನ್ ಮಾಡಬಹುದು ಸರ್ಕಾರ ಅಂತ ಯಾಕೆ ಹಿಂಗೆ ಪದೇ ಪದೇ ರಾಜ್ಯಕ್ಕೆ ಅನ್ಯಾಯ? ಮೇಡಮ್, ಇದು ರಾಜ್ಯ ಸರ್ಕಾರಗಳ ವೈಫಲ್ಯಗಳಂತ ಹೇಳ್ಬೋದು. ಕಾವೇರಿ ಸಮಸ್ಯೆ ಇರೋದು ಈ ಹಿಂದೆ ತುಂಬ ಹಲವಾರು ವರ್ಷಗಳಿಂದ ಇರೋಂಥ ಸಮಸ್ಯೆಗಳಿದ್ದು ಜ್ವಲಂತ ಸಮಸ್ಯೆ ಕಾಡ್ತಾ ಇದೆ. ಇವತ್ತು ಕನ್ನಡ ನಾಡಿನ ಜನಕ್ಕೆ ಮತ್ತು ಬೆಂಗಳೂರು ಮೈಸೂರು ಮಂಡ್ಯ ಇರೋಂಥ ಭಾಗದ ಜನಕ್ಕೆ ಇದು ಜ್ವಲಂತ ಸಮಸ್ಯೆ ಕಾಡ್ತಾ ಇದೆ. ಇದು ಪರ್ಯಾಯ ವ್ಯವಸ್ಥೆಗಳು ಕಂಡ್ಕೊಬೇಕಾದ ರಾಜ್ಯ ಸರ್ಕಾರಗಳು ಆಯಾಯ ಮುಖ್ಯಮಂತ್ರಿಗಳು ಆಗೋ ಟೈಮ್ ಬಂದಾಗ ಕಾವೇರಿ ಇಶ್ಯೂಗಳು ಪ್ರತಿ ಸಲ ನಡೆದಿದೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ನೋಡದೇ ಇರೋದೇ ನಮ್ಮ ದೊಡ್ಡ ಒಂದು ಗಂಡಾಂತರದ ಸಮಸ್ಯೆ ಇವತ್ತು ಬಂದು ನಮಗೆ ತಲೆಗುಡ್ಡಿದೆ. ಇವತ್ತು ನಾವು ಏನು ಹೇಳ್ಬೋದು ಅಂದರೆ ರಾಜ್ಯದ ಮುಖ್ಯಮಂತ್ರಿ ಪ್ರಣಾಳಿಕೆಯಲ್ಲಿ ಏನು ಹೇಳಿದರು, ನಾವು ಮೇಕೆದಾಟನ್ನ ಬೆಂಗಳೂರಿಂದ ಮೇಕೆದಾಟಿಗೂ ಮಾಡಿದ ಅಜೆಂಡಾ ಏನವರು ಬೆಂಗಳೂರಿಗೆ ನೀರು ತರ್ತೀವಿ ಅಂತ ಅಜೆಂಡಾ ಮಾಡಿದ್ರು. ಬಂದ ಕೂಡಲೇ ಅವ್ರು ಏನು ಮಾಡಿದ್ರು, ಕುರ್ಚಿ ಹೋರಾಟ ಕೇಳಿದ್ರು. CM ನಾನು ಯಾವಾಗ ಆಗಬೇಕು, ಯಾವಾಗ ಅಧಿಕಾರ ಕಿತ್ಕೊಬೇಕು ಅನ್ನೋ ಒಂದು 3 ವರ್ಷ ಅದೇ ಒಂದು ಚಿಂತಾಜನಕ ಪರಿಸ್ಥಿತಿಯಿಂದ DK ಶಿವಕುಮಾರ್ ಅವರು ಕಾವೇರಿ ಮೇಕೆದಾಟು ಬಗ್ಗೆ ಯಾವುದೇ ಒಂದು ಪರ್ಯಾಯ ವ್ಯವಸ್ಥೆ ಮಾಡೋಕ್ಕೆ ಅವರು ಮುಂದಾಗಿಲ್ಲ. ಸುಪ್ರೀಂ ಕೋರ್ಟ್ 2018ರಲ್ಲಿ ಆಯಿತು, ಕಾವೇರಿ ಅಣೆಕಟ್ಟಲ್ಲಿ ಕಾವೇರಿ ಮೇಕೆದಾಟು ಹತ್ರ ನಾವು ಒಂದು ಡ್ಯಾಮ್ ಕಟ್ಟಬೇಕಾದ್ರೆ ಯಾವುದೇ ಆದೇಶ ಬೇಕಾಗಿಲ್ಲ, ಕಟ್ಬೋದು, ಸ್ವತಂತ್ರವಾಗಿ ಕರ್ನಾಟಕ ಕಟ್ಬೋದು ಅಂತಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು. ಆದರೆ ಇಲ್ಲಿ ವೈಜ್ಞಾನಿಕ ತೊಂದರೆಗಳನ್ನ ಸರಿಯಾಗಿ ಟೆಕ್ನಿಕಲ್ ಆಗಿ ಅಲ್ಲಿ ತಮಿಳುನಾಡಿಗೆ ತಿಳಿಸೋದ್ರಲ್ಲಿ ವಿಫಲ ಆಗಿದೆ ರಾಜ್ಯ ಸರ್ಕಾರ. ಇವತ್ತು ಏನಾಗ್ತಾ ಇದೆ, ಇವತ್ತು ವಿಜಯ್ ಅವರು ಬಂದಿದ ತಕ್ಷಣ ಹೇಳ್ತಾ ಇದ್ದಾರೆ ನಾವು ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ನಾವು ಡ್ಯಾಮ್ ಕಟ್ಟಬೇಡ ಅಂತ ಅವರು ಒಂದು ಸೂಚನೆ ಕೊಟ್ಟರು. ಆ ಸೂಚನೆ ಮನೆಗೆ ಇವಾಗ ಇದೊಂದು ಅನ್ಕೊಂಡು ಉರಿತಾ ಇದೆ. ಇವತ್ತು ಏನಾಯಿತು, ರಾಜ್ಯದ ಮುಖ್ಯಮಂತ್ರಿ ಆದವರು ಹೋಗಿ ಮೇಕೆದಾಟಲ್ಲಿ ಹೋಗ್ಬಿಟ್ಟು ತಪ್ಪದಲ್ಲೆಲ್ಲ ದೋಣಿಲೆಲ್ಲ ಹೋಗಿ ವೀಕ್ಷಣೆ ಮಾಡ್ಕೊಂಡು ಮತ್ತೆ ಫೋಟೋ ಶೂಟ್ ಮಾಡ್ಕೊಂಡು ಬಂದಂಥ ಮುಖ್ಯಮಂತ್ರಿ ಇವತ್ತು ವಿಜಯ್ಗಿರೋಂಥ ಕಾಳಜಿ ರಾಜ್ಯದ ಮುಖ್ಯಮಂತ್ರಿಗೆ ಹಾಕಿಲ್ಲ. ಇವತ್ತು ಅವರು ಬಂದು ನಮ್ಮ ಡ್ಯಾಮ್ಗಳು ವೀಕ್ಷಣೆ ಮಾಡ್ತೀನಿ ಅಂತ ಇದ್ದಾರಲ್ಲ, ಇಲ್ಲಿವರೆಗೂ ನಾವು ಹರಿಸಿರೋ ನೀರುಗಳಲ್ಲಿ ಎಷ್ಟು ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ, ಅವರಲ್ಲಿರೋಂಥ 3 ಡ್ಯಾಮ್ಗಳಿದ್ದಾವೆ, ಅಲ್ಲಿ ಎಷ್ಟು ವಾಟರ್ ಸ್ಟೋರೇಜ್ ಆಗಿದೆ ಅಂತ ಏನೋ ಸಮೀಕ್ಷೆ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಕಾವೇರಿ ಸಮೀಕ್ಷೆ ಕಮಿಟಿಯಲ್ಲಿರುವಂಥ ಅಧಿಕಾರಿಗಳು ತಮಿಳುನಾಡಿಗೆ ಹೋಗಿ ಅಲ್ಲಿಂದ ಡ್ಯಾಮ್ಗಳಲ್ಲಿ ಸ್ಟೋರೇಜ್ ಇರೋ ವಾಟರ್ ಬಗ್ಗೆ ಯೋಚನೆ ಮಾಡಿದ್ರ, ಎಷ್ಟು ವಾಟರ್ ಸಮುದ್ರಕ್ಕೆ ಹೋಗಿದೆ ಅಂತ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಬಂದರೆ ಇವರು ರೆಡ್ ಕಾರ್ಪೆಟ್ ಹಾಕೋ ಅಂತ ರಾಜ್ಯ ಸರ್ಕಾರ ಇವತ್ತು ಇಂಡಿಯಾ ಒಕ್ಕೂಟದಲ್ಲಿ ಇದೆಯಲ್ಲ, ಅವ್ರಿಗೆ ಕ್ಲಿಯರ್ ಮಾಹಿತಿ ಕೊಡಬೇಕು. ನೋಡಿ, ನಮಗೆ ಕುಡಿಯೋಕೆ ನೀರಿಲ್ಲ, ನಾವು ಕುಡಿದ್ರೇನೆ ಬದುಕೋದು, ನೀವು ಬೆಳೆ ನೀರು ಕೇಳ್ತಾ ಇದ್ದೀರಾ. ನಮಗೆ ಮಾನ್ಸೂನ್ ಇರೋದೇ ಜೂನ್ ಜುಲೈ ಆಗಸ್ಟಲ್ಲಿ, ನಿಮಗೆ ಮಾನ್ಸೂನ್ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನಮಗೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ನಮಗೆ ಕುಡಿಯೋಕೆ ನೀರು ಬೇಕು. ನಮ್ಮ ನೀರನ್ನು ನೀವು ಕೇಳ್ತಾ ಇದ್ದೀರಿ ಸರಿ ಅಂತೇಳಿ ವೈಜ್ಞಾನಿಕವಾಗಿರುವಂತಹ ಟೆಕ್ನಿಕಲ್ ಇಶ್ಯೂಸ್ನ ಕ್ಲೀನ್ ಆಗಿ ಅವ್ರಿಗೆ ಹೇಳ್ಬೇಕಾಗಿದೆ. ಅದನ್ನ ಇವತ್ತು ರಾಜ್ಯ ಸರ್ಕಾರ ವಿಫಲ ಆಗಿದೆ. ಟೆಕ್ನಿಕಲ್ ಇಶ್ಯೂಸ್ ಏನು ಅಂತ ನೀವು ಕೂಡ ಮನವರಿಕೆ ಮಾಡ್ಬೇಕೀಗ. ಯಾಕಂದ್ರೆ ಸುಮ್ನೆ ನಾವು ಕೂತ್ಕೊಂಡು ಟೆಕ್ನಿಕಲ್ ಇಶ್ಯೂಸ್ ಅಂತ ಅನ್ನೋದಕ್ಕಿಂತ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಬರ್ತೀನಿ. ನಂದನ್ ಕಶ್ಯಪ್ ಸರ್, ಯಾಕೆ ಫೇಲ್ಯೂರ್ ಸರ್? ಮತ್ತೆ ರಾಜ್ಯಕ್ಕೆ ಇಂಥದ್ದೊಂದು ಆದೇಶ ಬರುತ್ತೆ ಅಂತಂದ್ರೆ ಹೆಂಗ್ ಸಹಿಸ್ಕೊಳ್ಳೋದು ಸಾಧ್ಯ ಅಂತ? 3-4 ವರ್ಷಕ್ಕೊಮ್ಮೆ ಬರಗಾಲ ಇದ್ದೇ ಇರುತ್ತೆ. ಯಾವಾಗ್ಲೂ ಕೂಡ ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯತಿರಿಕ್ತವಾಗಿ